ಮಿತ್ರರೇ ನಮಸ್ಕಾರ. ಮಿತ್ರರೇ, ಈ ಬಾಂಗ್ಲಾದೇಶದ ಸುದ್ದಿಯನ್ನು ಹೇಳದೆ ಬಹಳ ದಿನಗಳಾಗಿದ್ವು. ಈಗ ಬಾಂಗ್ಲಾದೇಶದಲ್ಲಿ ಒಂದು ಮೇಜರ್ ಆದಂತಹ ಡೆವಲಪ್ಮೆಂಟ್ ನಡೆದಿದೆ. ಜೊತೆಗೆ ಭಾರತ ಮತ್ತು ಬಾಂಗ್ಲಾದ ವಿಚಾರದಲ್ಲೂ ಕೂಡ ಒಂದು ದೊಡ್ಡ ಬೆಳವಣಿಗೆ ಆಗಿದೆ. ಈ ಎರಡೂ ವಿಚಾರವನ್ನು ತಿಳಿಸೋದಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ಏನು ಕೇಳಿದ್ರೆ, ಬಾಂಗ್ಲಾದೇಶದಲ್ಲಿ ಬೈ ಲಕ್ ಅಧಿಕಾರವನ್ನು ಗಿಟ್ಟಿಸಿಕೊಂಡಿರುವಂತಹ ಮೊಹಮ್ಮದ್ ಯುನೀಸ್ ಈಗ ಇರಲಾರದೆ ಇರುವೆ ಬಿಟ್ಟುಕೊಂಡಿದ್ದಾನೆ. ಆತನ ಒಂದು ನಿರ್ಧಾರದಿಂದಾಗಿ ಬಾಂಗ್ಲಾದ ಬುಡಕ್ಕೆ ಮತ್ತೆ ಬೆಂಕಿ ಬಿದ್ದಿದೆ. ಕಳೆದ ಜುಲೈ ತಿಂಗಳಿನಲ್ಲಿ, ಆಗಸ್ಟ್ ತಿಂಗಳಿನಲ್ಲಿ ಯಾವ ರೀತಿಯಾದಂಥ ಪ್ರತಿಭಟನೆ ಆಯಿತೋ ಅದೇ ರೀತಿಯ ಪ್ರತಿಭಟನೆ ಈಗ ಢಾಕಾದಲ್ಲಿ ಆರಂಭಗೊಂಡಿದೆ. ಬಹಳ ಇಂಟ್ರೆಸ್ಟಿಂಗ್ ಬೆಳವಣಿಗೆ. ಯುನೀಸ್ ಇರ್ತಾನಾ ಇಲ್ವಾ ಅನ್ನೋದ್ರ ಬಗ್ಗೆಯೇ ಡೌಟ್ ಆಗಿದೆ. ಆ ರೀತಿಯಾಗಿ ಜನ ಬೀದಿಗಿಳಿದಿದ್ದಾರೆ. ಅದ್ರ ಬಗ್ಗೆ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಇದರ ನಡುವೆ ಇನ್ನೊಂದು ಬೆಳವಣಿಗೆ ಕೂಡ ನಡೆದಿದೆ. ಭಾರತಕ್ಕೆ ಬಾಂಗ್ಲಾದಿಂದ 3 ಜನ ಬಂದಿದ್ರು. ಆ 3 ಜನರನ್ನ ಭಾರತದಲ್ಲಿ ಬಡಿದು ಕೊಲ್ಲಲಾಗಿದೆ. ಇದು ಈಗ ಭಾರತ ಮತ್ತು ಬಾಂಗ್ಲಾದ ನಡುವೆ ದೊಡ್ಡ ಸಂಘರ್ಷಕ್ಕೆ ಕಾರಣ ಆಗಿದೆ. ರಾಜತಾಂತ್ರಿಕ ಸಂಘರ್ಷ. ಬಾಂಗ್ಲಾದಲ್ಲಿರುವಂತಹ ಭಾರತದ ಹೈಕಮಿಷನರ್ಗೆ ಅಲ್ಲಿನ ಸರ್ಕಾರ ಸಮನ್ಸ್ ಕೊಟ್ಟಿದೆ. ಇದರ ವಿರುದ್ಧ ಪ್ರತಿಭಟನೆಯನ್ನು ದಾಖಲಿಸಿದೆ. ಆದರೆ ಬಾಂಗ್ಲಾದಿಂದ ಆ 3 ಯಾಕೆ ಬಂದಿದ್ರು, ಅವರನ್ನು ಭಾರತೀಯರು ಯಾಕೆ ಕೊಂದ್ರು ಅನ್ನುವಂಥದ್ದು ಬಹಳ ಇಂಟ್ರೆಸ್ಟಿಂಗ್ ವಿಚಾರ. ಅದನ್ನು ಕೂಡ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. 2024 ಜುಲೈ ಮತ್ತು ಆಗಸ್ಟ್ ತಿಂಗಳಿನಲ್ಲಿ ಬಾಂಗ್ಲಾದಲ್ಲಿ ವಿಪರೀತವಾದಂತಹ ಪ್ರತಿಭಟನೆ ನಡೆಯುತ್ತೆ. ಅಂತಿಮವಾಗಿ ಈ ಪ್ರತಿಭಟನೆ ಯಾವುದರಲ್ಲಿ ಎಂಡ್ ಆಗುತ್ತೆ ಅಂತಂದ್ರೆ, ಅಲ್ಲಿನ ಪ್ರಧಾನಿಯಾಗಿದ್ದಂತಹ ಶೇಖ್ ಹಸೀನಾ ರಾಜೀನಾಮೆ ಕೊಡ್ತಾರೆ. ಅವರು ಭಾರತಕ್ಕೆ ಓಡಿ ಬರ್ತಾರೆ. ಅದಾದ ನಂತರ ಬಾಂಗ್ಲಾದೇಶದಲ್ಲಿ ಅಚಾನಕ್ಕಾಗಿ ಮೊಹಮ್ಮದ್ ಯುನೀಸ್ ಅಧಿಕಾರಕ್ಕೆ ಬರ್ತಾನೆ. ಇದೆಲ್ಲ ವಿಚಾರ ನಿಮಗೆ ಗೊತ್ತಿರುವಂತಹದ್ದು. ಇದ್ರ ಬಗ್ಗೆ ನಾನೇನು ಡೀಟೇಲ್ ಆಗಿ ಹೇಳೋದಕ್ಕೆ ಹೋಗೋದಿಲ್ಲ. ಆದರೆ ಹೀಗೆ ಅಧಿಕಾರಕ್ಕೆ ಬಂದಿರುವಂತಹ ಮೊಹಮ್ಮದ್ ಯುನೀಸ್ ಮಾಡ್ತಿರುವಂತಹ ಕಿತಾಪತಿಗಳು ಒಂದೆರಡಲ್ಲ. ಆತ ಇಡೀ ಬಾಂಗ್ಲಾದೇಶವನ್ನ ಗಬ್ಬೆಬ್ಬಿಸಬೇಕು ಅಂತ ನಿರ್ಧಾರ ಮಾಡದಂತೆ ಕಂಡು ಬರ್ತಾ ಇದೆ. ಬಾಂಗ್ಲಾದೇಶ ಈ ಹಿಂದೆಯೇ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸ್ತಾ ಇತ್ತು. ಅದು ಸಾಲದು ಅಂತ ಹೇಳಿ ಈ ಮೊಹಮ್ಮದ್ ಯುನೀಸ್ ಇನ್ನಷ್ಟು ಹಾಳು ಮಾಡೋದಕ್ಕೆ ಕಳೆದ 15 ತಿಂಗಳಿನಿಂದ ನಿರಂತರವಾಗಿ ಪ್ರಯತ್ನ ಮಾಡ್ತಾ ಇದ್ದಾನೆ. ಅದರ ಒಂದು ಭಾಗವೇ ಬಾಂಗ್ಲಾದೇಶದಲ್ಲಿ ಹೊಸದಾಗಿ ತಂದಿರುವಂತಹ ನ್ಯೂ ಚಾರ್ಟರ್. ಇದನ್ನ ಬಾಂಗ್ಲಾದ ನ್ಯೂ ರೂಲ್ ಬುಕ್ ಅಂತ ವ್ಯಾಖ್ಯಾನ ಮಾಡಲಾಗ್ತಾ ಇದೆ. ಮೊಹಮ್ಮದ್ ಯುನೀಸ್ನ ಉದ್ದೇಶ ಏನಿತ್ತು ಕೇಳಿದ್ರೆ, ಬಾಂಗ್ಲಾದಲ್ಲಿರುವಂತಹ ಸಂವಿಧಾನವನ್ನೇ ಸ್ಕ್ರಾಪ್ ಮಾಡಿಬಿಟ್ಟು ಹೊಸದಾಗಿ ಬರೀಬೇಕು ಅಂತ. ಆದ್ರೆ ಅದಕ್ಕೆ ಭಾರಿ ವಿರೋಧ ವ್ಯಕ್ತವಾದ ಕಾರಣದಿಂದಾಗಿ ಸಂವಿಧಾನದ ರೀತಿಯಲ್ಲೇ ಮತ್ತೊಂದು ನ್ಯೂ ಚಾರ್ಟರ್ ಅನ್ನ ಈ ಮೊಹಮ್ಮದ್ ಯುನೀಸ್ ತಂದಿದ್ದಾನೆ. ಇದಕ್ಕೀಗ ಭಾರಿ ವಿರೋಧ ವ್ಯಕ್ತವಾಗ್ತಾ ಇದೆ. ಯಾವ ರೀತಿಯಾಗಿ ಈ ಹಿಂದೆ ಶೇಖ್ ಹಸೀನಾ ವಿರುದ್ಧ ಪ್ರತಿಭಟನೆಗಳಾಗಿದ್ವಲ್ಲ, ಅದೇ ರೀತಿಯಾದಂತಹ ಪ್ರತಿಭಟನೆ ಈಗ ಢಾಕಾದಲ್ಲಿ ಆರಂಭಗೊಂಡಿದೆ. ಯಾಕೆ ಕೇಳಿದ್ರೆ, ಈ ಚಾರ್ಟರ್ನಲ್ಲಿ ಮೊಹಮ್ಮದ್ ಯುನೀಸ್ ಮಾಡಿದಂತಹ ಕಿತಾಪತಿಗಳು ಒಂದೆರಡಲ್ಲ. ಈ ಚಾರ್ಟರ್ ಅನ್ನ ರೆಡಿ ಮಾಡೋದಕ್ಕೋಸ್ಕರವಾಗಿ ಮೊಹಮ್ಮದ್ ಯುನೀಸ್ ಒಂದು ಕಮಿಟಿಯನ್ನು ರಚನೆ ಮಾಡಿದ್ದ. ಆ ಕಮಿಟಿ ಬಾಂಗ್ಲಾದಲ್ಲಿರುವಂತಹ 33 ರಾಜಕೀಯ ಪಕ್ಷಗಳನ್ನು ಸಂಪರ್ಕಿಸಿ ಒಂದು ಚಾರ್ಟರ್ ಅನ್ನ ರೆಡಿ ಮಾಡುತ್ತೆ. ನಿಮಗೆ ಈ 33 ರಾಜಕೀಯ ಪಕ್ಷಗಳು ಅಂತ ಹೇಳ್ತಿದ್ದ ಹಾಗೆ ಎಲ್ಲದೂ ಕೂಡ ಪಾರದರ್ಶಕವಾಗಿ ನಡೆದಿದೆ. ಎಲ್ಲರನ್ನ ಕನ್ಸಲ್ಟ್ ಮಾಡಿಯೇ ಈ ಒಂದು ಚಾರ್ಟರ್ ಅನ್ನ ರೆಡಿ ಮಾಡಲಾಗಿದೆ ಅಂತ ನಿಮ್ಮ ಮನಸ್ಸಿನಲ್ಲಿ ಬಂದಿರಬಹುದು. ಆದರೆ ಮಿತ್ರರೇ, ನಿಮಗೆ ನೆನಪಿರಲಿ, ಬಾಂಗ್ಲಾದಲ್ಲಿ ರಿಜಿಸ್ಟರ್ ಆದಂತಹ 28 ರಾಜಕೀಯ ಪಕ್ಷಗಳನ್ನ ಈ ಚಾರ್ಟರ್ ರಚಿಸುವಂತಹ ಸಂದರ್ಭದಲ್ಲಿ ಹೊರಗಿಡಲಾಗಿದೆ. ಅವರ ಮಾತಿಗೆ ಯಾವುದೇ ರೀತಿಯಲ್ಲೂ ಬೆಲೆ ಕೊಟ್ಟಿಲ್ಲ. ಅವರೆಲ್ಲರೂ ಶೇಖ್ ಹಸೀನಾರನ್ನ ಬೆಂಬಲಿಸ್ತಾರೆ ಅನ್ನುವ ಕಾರಣಕ್ಕಾಗಿ ಅವರನ್ನು ಹೊರಗಿಟ್ಟಿದ್ದಲ್ಲ. ಅವರು ಮೊಹಮ್ಮದ್ ಯುನೀಸ್ರನ್ನ ಇಷ್ಟಪಡ್ತಿಲ್ಲ ಅನ್ನುವಂಥ ಕಾರಣಕ್ಕೋಸ್ಕರವಾಗಿ ಆ ರಾಜಕೀಯ ಪಕ್ಷಗಳನ್ನು ಹೊರಗಿಡಲಾಗಿತ್ತು. ಅಂತಿಮವಾಗಿ ಈ ಚಾರ್ಟರ್ ಅನ್ನ ಬಾಂಗ್ಲಾದೇಶದಲ್ಲಿ ಹೊರತರಲಾಗುತ್ತೆ. ಆದರೆ ಇದಕ್ಕೆ ಅನೇಕ ರಾಜಕೀಯ ಪಕ್ಷಗಳು ಈಗಲೂ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾವೆ. ಮುಖ್ಯವಾಗಿ ಈ ಚಾರ್ಟರ್ನಲ್ಲಿ 84 ಬದಲಾವಣೆಗಳನ್ನು ತರಲಾಗಿದೆ. ಅದರಲ್ಲಿ ರಾಜಕೀಯ ಬದಲಾವಣೆಗಳು ಕೂಡ ಇದ್ದಾವೆ, ಐತಿಹಾಸಿಕ ಬದಲಾವಣೆಗಳು ಕೂಡ ಇದ್ದಾವೆ, ಆಡಳಿತಾತ್ಮಕ ಬದಲಾವಣೆಗಳು ಕೂಡ ಇದ್ದಾವೆ. ಈ 84 ಬದಲಾವಣೆಗಳ ಪೈಕಿ ಕೇವಲ 3ನೇ ಒಂದು ಬದಲಾವಣೆಗಳಿಗೆ ಮಾತ್ರ ಅಲ್ಲಿನ ರಾಜಕೀಯ ಪಕ್ಷಗಳು ಬಹುಮತದೊಂದಿಗೆ ಒಪ್ಪಿಗೆಯನ್ನು ಸೂಚಿಸಿದ್ದಾವೆ. ಉಳಿದಂತಹ ಎಲ್ಲಾ ಬದಲಾವಣೆಗಳನ್ನು ಅವರೆಲ್ಲರೂ ತಿರಸ್ಕಾರ ಮಾಡಿದ್ದಾರೆ. ಕಾರಣ ಏನು ಕೇಳಿದ್ರೆ, ಈ ಎಲ್ಲಾ ಬದಲಾವಣೆಗಳು ಕೂಡ ಬಾಂಗ್ಲಾದೇಶದ ಹಿತಾಸಕ್ತಿಯ ವಿರುದ್ಧವಾಗಿದ್ದಾವೆ ಅಂತೇಳಿ ರಾಜಕೀಯ ಪಕ್ಷಗಳು ಆರೋಪ ಮಾಡ್ತಾ ಇದ್ದಾವೆ. ಅಷ್ಟಕ್ಕೂ ಈ ಚಾರ್ಟರ್ನಲ್ಲಿ ಏನಪ್ಪಾ ಬದಲಾವಣೆಯನ್ನು ತರಲಾಗಿದೆ ಅಂತಂದರೆ, ಕಂಪ್ಲೀಟ್ ಆಗಿ ಬಾಂಗ್ಲಾದ ಇತಿಹಾಸವನ್ನೇ ತಿರುಚಲಾಗಿದೆ. ಈಗ 2024ರಲ್ಲಿ ಬಾಂಗ್ಲಾದೇಶದಲ್ಲಿ ಏನು ದೊಡ್ಡ ಪ್ರತಿಭಟನೆ ಆಯಿತು, ಶೇಖ್ ಹಸೀನಾ ರಾಜೀನಾಮೆ ಕೊಟ್ರಲ್ಲ, ಇದು ಮೊದಲೇನಲ್ಲ. ಬಾಂಗ್ಲಾದೇಶದಲ್ಲಿ ಈ ಹಿಂದೆಯೂ ಕೂಡ ಇಂತಹದೇ ಪ್ರತಿಭಟನೆಗಳಾಗಿದ್ವು. 1990ರಲ್ಲೂ ಕೂಡ ಅಲ್ಲಿನ ಮಿಲಿಟರಿ ಸರ್ವಾಧಿಕಾರದ ವಿರುದ್ಧ ಬಹಳ ದೊಡ್ಡ ದಂಗೆ ಎದ್ದಿತ್ತು. ಜನ ಪ್ರತಿಭಟನೆಯನ್ನ ಮಾಡಿ ಆ ಸರ್ವಾಧಿಕಾರವನ್ನು ಕೊನೆಗೊಳಿಸಿದ್ರು. ಇದನ್ನ ಈ ಚಾರ್ಟರ್ನಲ್ಲಿ ಕಂಪ್ಲೀಟ್ ಆಗಿ ಕೈಬಿಡಲಾಗಿದೆ. ಬಾಂಗ್ಲಾದೇಶದ ಆ ಇತಿಹಾಸವನ್ನ ಇದರಲ್ಲಿ ಅಳಿಸಿ ಹಾಕಲಾಗಿದೆ. ಕಾರಣ ಏನು ಕೇಳಿದ್ರೆ, 1990ರ ಈ ದಂಗೆಯಲ್ಲಿ ಅಥವಾ ಆ ಪ್ರತಿಭಟನೆಯಲ್ಲಿ ಬಹಳ ಮುಂಚೂಣಿಯ ನಾಯಕತ್ವವನ್ನು ವಹಿಸಿಕೊಂಡಿದ್ದು ಶೇಖ್ ಹಸೀನಾ. ಶೇಖ್ ಹಸೀನಾ ಕಾರಣದಿಂದಾಗಿಯೇ ಬಾಂಗ್ಲಾದಲ್ಲಿ ಬಹುಪಕ್ಷ ಪದ್ಧತಿಯ ಆಡಳಿತ ಜಾರಿಗೆ ಬಂದಿತ್ತು. ಆದರೆ ಶೇಖ್ ಹಸೀನಾ ಮೊಹಮ್ಮದ್ ಯುನೀಸ್ಗೆ ವಿರೋಧಿ ಅಥವಾ ಮೊಹಮ್ಮದ್ ಯುನೀಸ್ ಅನ್ನ ಬೆಂಬಲಿಸುವಂತವರಿಗೆ ವಿರೋಧಿ ಅನ್ನುವ ಕಾರಣಕ್ಕಾಗಿ ಈ ಇತಿಹಾಸವನ್ನ ಕಂಪ್ಲೀಟ್ ಆಗಿ ಆ ಚಾರ್ಟರ್ನಲ್ಲಿ ಅಳಿಸಿ ಹಾಕಲಾಗಿದೆ. ಇದಿಷ್ಟು ಮಾತ್ರ ಅಲ್ಲ, 1971ರಲ್ಲಿ ಬಾಂಗ್ಲಾ ಸ್ವತಂತ್ರಗೊಳ್ತಲ್ಲ, ಆ ಸಂದರ್ಭದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದು ಶೇಖ್ ಮುಜಿಬುರ್ ರೆಹಮಾನ್. ಆ ಶೇಖ್ ಮುಜಿಬುರ್ ರೆಹಮಾನ್ ಅವರ ಇತಿಹಾಸವನ್ನು ಕೂಡ ಟೋಟಲ್ ಆಗಿ ಅಳಿಸಿ ಹಾಕಲಾಗಿದೆ. ಇನ್ನು ಬಾಂಗ್ಲಾದಲ್ಲೂ ಕೂಡ ಈ ಸೆಕ್ಯುಲರಿಸಂ ಇತ್ತು. ಈ ಹಿಂದೆ ಅವರ ಸಂವಿಧಾನದಲ್ಲಿ ಅದನ್ನು ಅಳವಡಿಸಿಕೊಂಡಿದ್ರು. ಅದೆಷ್ಟರ ಮಟ್ಟಿಗೆ ಜಾರಿಯಲ್ಲಿತ್ತು ಅನ್ನುವಂಥದ್ದು ಡಿಬೇಟಬಲ್ ಇಶ್ಯೂ.
ಬಾಂಗ್ಲಾದಲ್ಲಿ ಎಲ್ಲಾ ಧರ್ಮವನ್ನ ಸಮಾನವಾಗಿ ಕಾಣಬೇಕು, ಧರ್ಮಗಳ ನಡುವೆ ಭೇದ ಭಾವ ಇರಬಾರದು ಅಂತ ಅವರ ಸಂವಿಧಾನ ಹೇಳ್ತಾ ಇತ್ತು. ಆದರೆ ಮಿತ್ರರೇ, ಈ ಚಾರ್ಟರ್ನಲ್ಲಿ ಈ ಸೆಕ್ಯುಲರಿಸಂ ಅನ್ನುವಂತಹ ಪದವನ್ನು ಕೈ ಬಿಡಲಾಗಿದೆ. ಅಂದ್ರೆ ಬಾಂಗ್ಲಾದೇಶ ಟೋಟಲ್ ಆಗಿ ಇಸ್ಲಾಮಿಕ್ ರಿಪಬ್ಲಿಕ್ ಆಗಿ ರೂಪುಗೊಳ್ಳುವಂತಹ ಚಾರ್ಟರ್ ಅನ್ನ ಮೊಹಮ್ಮದ್ ಯುನಿಸ್ ರೂಪುಗೊಳಿಸಿದ್ದಾನೆ. ಹೀಗಾಗಿ ಮಿತ್ರರೇ, ಮೊಹಮ್ಮದ್ ಯುನಿಸ್ನ ಈ ಹೊಸ ಚಾರ್ಟರ್ ಬಗ್ಗೆ ಭಾರಿ ವಿರೋಧ ವ್ಯಕ್ತವಾಗ್ತಾ ಇದೆ. ಢಾಕಾದಲ್ಲಿ ನಿನ್ನೆ ಕೂಡ ಪ್ರತಿಭಟನೆ ಆಗಿತ್ತು, ಇವತ್ತು ಕೂಡ ಭಾರಿ ಪ್ರಮಾಣದಲ್ಲಿ ಪ್ರತಿಭಟನೆ ಆಗಿದೆ. ಪೊಲೀಸರು ಪ್ರತಿಭಟನೆಯನ್ನು ಹತ್ತಿಕ್ಕೋದಕ್ಕಾಗದೆ ಕೆಲವೆಡೆ ಕೈ ಚೆಲ್ಲಿದ್ದಾರೆ. ಸದ್ಯ ಬಾಂಗ್ಲಾದಲ್ಲಿ ವ್ಯಕ್ತವಾಗ್ತಾ ಇರುವಂತಹ ವಿರೋಧವನ್ನು ನೋಡಿದ್ರೆ ಕಳೆದ ಬಾರಿ ಯಾವ ರೀತಿಯಾದಂತಹ ಪ್ರತಿಭಟನೆ ಆಗಿತ್ತೋ ಅದೇ ರೀತಿಯ ಪ್ರತಿಭಟನೆ ಮರುಕಳಿಸಬಹುದು. ಬಾಂಗ್ಲಾದೇಶದಲ್ಲಿ ಮೊಹಮ್ಮದ್ ಯುನಿಸ್ ಸರ್ಕಾರ ಇರುತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಒಂದು ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆ ಆಗಿದೆ. ಆ ಮಟ್ಟಿಗೆ ಬಾಂಗ್ಲಾ ಮತ್ತೆ ಹೊತ್ತಿ ಉರಿಯೋದಕ್ಕೆ ಶುರುವಾಗಿದೆ. ಬಾಂಗ್ಲಾದಲ್ಲಿ ಮೊಹಮ್ಮದ್ ಯುನಿಸ್ರನ್ನ ಯಾಕೋಸ್ಕರವಾಗಿ ಅಧಿಕಾರಕ್ಕೆ ತರಲಾಯಿತು? ಅವರ ಉದ್ದೇಶ ಏನಾಗಿತ್ತು? ಶೇಖ್ ಹಸೀನಾ ಸರ್ವಾಧಿಕಾರಿಯಾಗಿದ್ದಾರೆ. ಬಾಂಗ್ಲಾದೇಶದಲ್ಲಿ ಪಾರದರ್ಶಕವಾದಂತಹ ಚುನಾವಣೆಯನ್ನ ಆಕೆ ನಡೆಸ್ತಾ ಇಲ್ಲ. ಬಾಂಗ್ಲಾದೇಶ ಒಂದು ಕಂಪ್ಲೀಟ್ ಆಗಿ ಸರ್ವಾಧಿಕಾರದತ್ತ ಹೋಗ್ತಾ ಇದೆ. ಹೀಗಾಗಿ ಬಾಂಗ್ಲಾದ ವ್ಯವಸ್ಥೆಯನ್ನ ಕಾಪಾಡಬೇಕು ಅಂತೇಳಿ ಈ ಮೊಹಮ್ಮದ್ ಯುನಿಸ್ನನ್ನ ಅಧಿಕಾರಕ್ಕೆ ತರಲಾಯಿತು. ಆದರೆ ಮೊಹಮ್ಮದ್ ಯುನಿಸ್ ಅಧಿಕಾರಕ್ಕೆ ಬಂದ ಮೇಲೆ ಮಾಡಿದ್ದೇನು? ಬಾಂಗ್ಲಾದೇಶವನ್ನ ಇನ್ನಷ್ಟು ಹದಗೆಡಿಸಿದ್ದು, ಜೊತೆಗೆ ಬಾಂಗ್ಲಾದೇಶದ ಮೂಲ ಸ್ವರೂಪವನ್ನೇ ಹಾಳು ಮಾಡುವಂತಹ ಕೆಲಸಕ್ಕೆ ಈ ಮೊಹಮ್ಮದ್ ಯುನಿಸ್ ಕೈ ಹಾಕದ. ಜನ ಕೂಡ ಇಷ್ಟು ದಿನ ತಡ್ಕೊಂಡಿದ್ರು, ಇನ್ನು ತಡೆದುಕೊಂಡಿರೋದಕ್ಕೆ ಸಾಧ್ಯ ಇಲ್ಲ ಅಂತ ಅವರೆಲ್ಲರೂ ಕೂಡ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ನಿಮಗೆ ನೆನಪಿರಲಿ, ಬಾಂಗ್ಲಾದಲ್ಲಿರುವ ಪ್ರತಿಯೊಬ್ಬರೂ ಕೂಡ ಶೇಖ್ ಹಸೀನಾ ವಿರುದ್ಧವಾಗಿದ್ದಾರೆ, ಶೇಖ್ ಹಸೀನಾರನ್ನ ಇಷ್ಟಪಡ್ತಾ ಇಲ್ಲ, ಎಲ್ಲರೂ ಮೊಹಮ್ಮದ್ ಯುನಿಸ್ರನ್ನೇ ಬೆಂಬಲಿಸ್ತಾ ಇದ್ದಾರೆ ಅಂತ ಏನಿಲ್ಲ. ಇವತ್ತಿಗೂ ಕೂಡ ಬಾಂಗ್ಲಾದಲ್ಲಾಗ್ತಿರುವಂತಹ ಈ ಬೆಳವಣಿಗೆಯನ್ನ ವಿರೋಧಿಸುವಂತವರು, ಖಂಡಿಸುವಂತವರು ಬಹಳ ದೊಡ್ಡ ಸಂಖ್ಯೆಯಲ್ಲಿದ್ದಾರೆ. ಶೇಖ್ ಹಸೀನಾರನ್ನ ಬೆಂಬಲಿಸುವಂತವರು ಕೂಡ ಅಷ್ಟೇ ಸಂಖ್ಯೆಯಲ್ಲಿದ್ದಾರೆ. ಈಗ ಅವರೆಲ್ಲರೂ ಕೂಡ ರೊಚ್ಚಿಗೆದ್ದು ಬೀದಿಗಿಳಿದಿದ್ದೆ ಆದ್ರೆ ಮತ್ತೆ ಹಳೆ ಪರಿಸ್ಥಿತಿಯೇ ಮರುಕಳಿಸುತ್ತೆ. ಶೇಖ್ ಹಸೀನಾ ಯಾವ ರೀತಿಯಾಗಿ ದೇಶ ಬಿಟ್ಟು ಹೋಗುವಂತಹ ಪರಿಸ್ಥಿತಿ ಎದುರಾಗಿತ್ತು, ಅದೇ ರೀತಿಯ ಪರಿಸ್ಥಿತಿ ಮೊಹಮ್ಮದ್ ಯುನಿಸ್ಗೆ ಬಂದರೂ ಕೂಡ ಆಶ್ಚರ್ಯ ಪಡಬೇಡಿ. ಇದೆಲ್ಲದರ ನಡುವೆ ಭಾರತ ಮತ್ತು ಬಾಂಗ್ಲಾದೇಶದ ನಡುವೆ ಒಂದು ರಾಜತಾಂತ್ರಿಕ ಬಿಕ್ಕಟ್ಟು ಎದುರಾಗಿದೆ. ನಿಮಗನ್ನಿಸಬಹುದು, ಇದೇನು ಹೊಸ ಕತೆ, ಮಾಮೂಲಿ ಅಲ್ವಾ? ಈ ಮೊಹಮ್ಮದ್ ಯುನಿಸ್ ಅಧಿಕಾರಕ್ಕೆ ಬಂದ ದಿನದಿಂದಲೂ ಕೂಡ ಭಾರತ ಮತ್ತು ಬಾಂಗ್ಲಾದ ನಡುವೆ ಇಂತಹ ಅನೇಕ ಬಿಕ್ಕಟ್ಟುಗಳು ಎದುರಾಗಿದೆಯಲ್ವಾ, ಹೊಸತೇನಿದೆ ಅಂತ. ಮಿತ್ರರೇ, ಈ ವಿಚಾರದಲ್ಲಿ ಹೊಸತಿದೆ. ಅದು ಯಾಕೆ ಕೇಳಿದ್ರೆ, ಬಾಂಗ್ಲಾದೇಶದಿಂದ 3 ಜನ ಭಾರತಕ್ಕೆ ಬಂದಿದ್ರು. ಅವರನ್ನ ಭಾರತದಲ್ಲಿ ಬಡಿದು ಸಾಯಿಸಲಾಗಿದೆ. ಇದಕ್ಕೀಗ ಬಾಂಗ್ಲಾದ ಸರ್ಕಾರ ಭಾರಿ ಪ್ರತಿಭಟನೆ ಮಾಡ್ತಾ ಇದೆ. ಅಮಾಯಕರನ್ನ ಭಾರತ ಕೊಂದು ಹಾಕಿಬಿಟ್ಟಿದೆ ಅಂತ. ಅಷ್ಟಕ್ಕೂ ಏನಪ್ಪಾ ಘಟನೆ ಅಂತಂದ್ರೆ, ನಿಮಗೆಲ್ಲ ಗೊತ್ತಿರುವ ಹಾಗೆ ಬಾಂಗ್ಲಾದ ಜೊತೆಗೆ ನಮ್ಮ ತ್ರಿಪುರಾ ರಾಜ್ಯ ಇದೆಯಲ್ಲ, ಇದು ಗಡಿ ಹಂಚಿಕೊಂಡಿದೆ. ಆ ತ್ರಿಪುರಾದಲ್ಲಿ ಕುವಾಯ್ ಅನ್ನುವಂತಹ ಜಿಲ್ಲೆ ಇದೆ. ಆ ಜಿಲ್ಲೆಗೆ ಬಾಂಗ್ಲಾದಿಂದ 3 ಮಂದಿ ರಾತ್ರಿ ವೇಳೆ ನುಗ್ಗುತ್ತಾರೆ. ಬಾಂಗ್ಲಾ ಗಡಿಯಿಂದ ಕುವಾಯ್ ಜಿಲ್ಲೆಯ ಒಂದು ಗ್ರಾಮಕ್ಕೆ 3 ಕಿಲೋಮೀಟರ್ ಒಳಗೆ ಬಂದು ಬಿಡ್ತಾರೆ. ಅವ್ರು ಯಾಕಪ್ಪ ಬಂದಿದ್ರು ಅಂತಂದ್ರೆ, ಹಸುಗಳನ್ನ ಕಳ್ಳತನ ಮಾಡೋದಕ್ಕೆ. ಈ 3 ಕೂಡ ಸಾಕಷ್ಟು ರೆಡಿಯಾಗಿ ಬಂದಿದ್ರು. ಅವರ ಬಳಿಯಲ್ಲಿ ಕೆಲ ಶಸ್ತ್ರಾಸ್ತ್ರಗಳಿದ್ವು. ಅಂದ್ರೆ ಬಂದೂಕನ್ನೆಲ್ಲ ತಂದಿರಲಿಲ್ಲ, ಒಂದಷ್ಟು ಚಾಕು ಚೂರಿಗಳನ್ನ ಹಿಡ್ಕೊಂಡು ಬಂದಿದ್ರು. ಅಂದ್ರೆ ಎಲ್ಲದಕ್ಕೂ ರೆಡಿಯಾಗಿ ಬಂದಂತಹ 3 ಮಂದಿ ಮಧ್ಯರಾತ್ರಿಯಲ್ಲಿ ಜಾನುವಾರು ಕಳ್ಳತನಕ್ಕೆ ಮುಂದಾಗಿದ್ರು. ಆದ್ರೆ ಇದು ಕೆಲ ಗ್ರಾಮಸ್ಥರಿಗೆ ಗೊತ್ತಾಯ್ತು. ನೋಡ್ತಿದ್ದಂತೆ ಗಲಾಟೆ ಶುರುವಾಗುತ್ತೆ. ಆ 3 ಕೂಡ ಸ್ಥಳೀಯರ ಮೇಲೆ ಹಲ್ಲೆ ಮಾಡೋದಕ್ಕೆ ಮುಂದಾಗ್ತಾರೆ. ಈ ಹಲ್ಲೆಯಲ್ಲಿ ಓರ್ವ ಗ್ರಾಮಸ್ಥ ಸಾವಿಗೀಡಾಗ್ತಾನೆ. ಇದಾಗ್ತಿದ್ದ ಹಾಗೆ ಜನ ರೊಚ್ಚಿಗೇಳ್ತಾರೆ. ಆ 3ರನ್ನೂ ಕೂಡ ಮನಸ್ಸಿಗೆ ಬಂದಂತೆ ಥಳಿಸ್ತಾರೆ, ಅಲ್ಲೇ ಸಾಯಿಸ್ಬಿಡ್ತಾರೆ. ಅನಂತರ ಪೊಲೀಸರು ಸ್ಥಳಕ್ಕೆ ಬರ್ತಾರೆ. ಯಾರು ಅಂತ ಬಾಡಿಯನ್ನು ಐಡೆಂಟಿಫೈ ಮಾಡಲಾಗುತ್ತೆ. ಕೊನೆಗೆ ಗೊತ್ತಾಗಿದ್ದೇನು ಕೇಳಿದ್ರೆ, ಇವರು ಬಾಂಗ್ಲಾದೇಶದಿಂದ ಗಡಿಯನ್ನು ನುಸುಳಿಕೊಂಡು ಬಂದಿದ್ರು, ಹಸು ಕಳ್ಳತನ ಮಾಡುವಂತಹದ್ದು ಇವರ ಉದ್ದೇಶ ಆಗಿತ್ತು ಅಂತ. ನಂತರ ಈ ವಿಚಾರವನ್ನು BSFಗೆ ತಿಳಿಸಲಾಗುತ್ತೆ. ಅವರು ಈ 3 ಬಾಡಿಗಳನ್ನು ವಶಕ್ಕೆ ತೆಗೆದುಕೊಂಡು ಬಾಂಗ್ಲಾದೇಶಕ್ಕೆ ಹ್ಯಾಂಡ್ ಓವರ್ ಮಾಡ್ತಾರೆ. ಆದರೆ ಈಗ ಬಾಂಗ್ಲಾದೇಶ ಹೊಸ ಕಥೆಯನ್ನೇ ಶುರು ಮಾಡಿಬಿಟ್ಟಿದೆ. ಅದೇನು ಕೇಳಿದ್ರೆ, ಹಾಗೆ ಬಂದಂತಹ 3 ಕೂಡ ಅಮಾಯಕರಾಗಿದ್ರು. ಅವರು ಕಳ್ಳತನಕ್ಕೆಲ್ಲ ಹೋಗಿದ್ರು ಅನ್ನುವಂಥದ್ದು ಶುದ್ಧ ಸುಳ್ಳು. ಅಂತಹ ಆರೋಪದಲ್ಲಿ ಹುರುಳಿಲ್ಲ. ಆ 3ರನ್ನೂ ಕೂಡ ಮಾಬ್ ಲಿಂಚಿಂಗ್ ಮಾಡಿ ಕೊಲೆ ಮಾಡಲಾಗಿದೆ. ಹೀಗಂತ ಬಾಂಗ್ಲಾದೇಶ ಈಗ ಹೊಸ ಖ್ಯಾತೆಯನ್ನ ತೆಗೆದಿದೆ. ಇದರ ಜೊತೆಗೆ ಬಾಂಗ್ಲಾದಲ್ಲಿರುವಂತಹ ಭಾರತದ ಹೈಕಮಿಷನರ್ಗೆ ಬಾಂಗ್ಲಾದ ಸರ್ಕಾರ ಸಮನ್ಸ್ ಅನ್ನು ಕೊಟ್ಟು ಅವರನ್ನ ಕರೆಸಿಕೊಂಡು ಪ್ರತಿಭಟನೆಯನ್ನ ದಾಖಲಿಸಿದೆ. ಈ ಘಟನೆಯ ಬಗ್ಗೆ ಒಂದು ಪ್ರಾಪರ್ ಆದಂತಹ ನಿಷ್ಪಕ್ಷಪಾತ ತನಿಖೆ ಆಗಬೇಕು. ತಪ್ಪಿತಸ್ಥರ ವಿರುದ್ಧ ಭಾರತ ಸರ್ಕಾರ ಕ್ರಮ ಕೈಗೊಳ್ಳಬೇಕು. ಜೊತೆಗೆ ಸತ್ತಂತವರ ಕುಟುಂಬಕ್ಕೆ ಭಾರತವೇ ಪರಿಹಾರವನ್ನ ಕೊಡಬೇಕು ಅಂತೇಳಿ ಬಾಂಗ್ಲಾದೇಶ ಆಗ್ರಹ ಮಾಡಿದೆ. ಆದರೆ ಪ್ರಶ್ನೆ ಏನು ಗೊತ್ತಾ, ಆ 3 ಭಾರತದೊಳಗೆ ಯಾಕೆ ಬಂದಿದ್ರು? ಆ ಮಧ್ಯರಾತ್ರಿಯಲ್ಲಿ ಅವರಿಗೆ ಭಾರತದೊಳಗೆ ಗನಂಧಾರಿ ಕೆಲಸ ಏನಿತ್ತು? ಅಷ್ಟೊಂದು ಅಮಾಯಕರಾಗಿದ್ರೆ ಹಸುಗಳ ಕಳ್ಳತನಕ್ಕೆ ಯಾಕೆ ಮುಂದಾಗ್ತಾ ಇದ್ರು? ಬಹುಶಃ ಬಾಂಗ್ಲಾದೇಶದಲ್ಲಿ ಇಂಥವರನ್ನೇ ಅಮಾಯಕರು ಅಂತ ಕರಿಬಹುದೋ ಏನೋ, ನಮಗಂತೂ ಗೊತ್ತಿಲ್ಲ. ನನಗಿಲ್ಲಿ ಬೇಜಾರು ಅನಿಸಿದ್ದೇನು ಕೇಳಿದ್ರೆ, ಆ 3 ಪ್ರಜೆಗಳು ಬಾಂಗ್ಲಾದೇಶದವರು ಅಂತ ಗೊತ್ತಾಗ್ತಿದ್ದ ಹಾಗೆ ಭಾರತ ಅವರನ್ನ ಯಾಕೆ ಹ್ಯಾಂಡ್ ಓವರ್ ಮಾಡ್ತು ಅನ್ನುವಂಥದ್ದೇ ದೊಡ್ಡ ಪ್ರಶ್ನೆ. ಅವರನ್ನ ಇಲ್ಲೇ ಹೊಂಡ ಕಡೆದು ಹೂತು ಹಾಕ್ಬಿಡ್ಬೇಕಿತ್ತು. ನಮ್ಮ ದೇಶಕ್ಕೆ ಎಂಟ್ರಿ ಆದ್ರೆ ಅವರ ಬಾಡಿ ಕೂಡ ವಾಪಸ್ ಬರೋದಿಲ್ಲ ಅನ್ನುವಂಥ ಸಂದೇಶವನ್ನೇ ನಾವು ಕೊಡಬೇಕೇ ಹೊರತು ಕೊಂದು ಬಿಟ್ಟು ಬಾಡಿಯನ್ನ ಕಳುಹಿಸಿ ನಂತರ ಅವರಿಂದ ಪ್ರತಿಭಟನೆಯನ್ನ ದಾಖಲಿಸಿಕೊಳ್ಳೋದಲ್ಲ. ಸದ್ಯ ಮಿತ್ರರೇ, ಬಾಂಗ್ಲಾ ಮತ್ತು ಭಾರತದ ಗಡಿಯನ್ನ ಬಹಳಷ್ಟು ಟೈಟ್ ಮಾಡಲಾಗಿದೆ. ಆದರೂ ಸಹ ಈ ಹಸುಗಳ ಕಳ್ಳ ಸಾಗಾಣಿಕೆಯನ್ನ ಪೂರ್ಣವಾಗಿ ತಡೆಯೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ.
ಯಾಕೆ ಅಂತಂದರೆ ಇದಕ್ಕೆ ಭಾರತದಲ್ಲಿರುವಂತಹ ಸ್ಥಳೀಯರು ಕೂಡ ಕೆಲವರು ಸಾಥ್ ಕೊಡ್ತಾ ಇದ್ದಾರೆ. ಹಣದ ಆಸೆಗೋಸ್ಕರವಾಗಿ ಇಂತಹ ದ್ರೋಹದ ಕೆಲಸಕ್ಕೆ ನಮ್ಮವರೇ ಕೈ ಜೋಡಿಸಿರ್ತಾರೆ. ಹೀಗಾಗಿ ಮಿತ್ರರೇ, ಅವರಷ್ಟು ಧೈರ್ಯವಾಗಿ ರಾತ್ರಿ ವೇಳೆ ಚಾಕು ಚೂರಿ ಹಿಡ್ಕೊಂಡು ದೇಶದ ಒಳಗೆ ಪ್ರವೇಶ ಮಾಡ್ತಾರೆ. ಇಲ್ಲದೆ ಹೋದ್ರೆ ಅವರಿಗೆ ಆ ದಮ್ಮು ತಾಕತ್ತು ಎಲ್ಲಿಂದ ಬರಬೇಕು? ಒಟ್ಟಿನಲ್ಲಿ ಮಿತ್ರರೇ, ಪಾಕಿಸ್ತಾನದಲ್ಲಿ ಏನು ಪರಿಸ್ಥಿತಿ ಆಗಿದೆ ಅಂತ ನಿಮಗೆಲ್ಲ ಗೊತ್ತು. ಈಗ ಬಾಂಗ್ಲಾದೇಶವು ಕೂಡ ನಿಧಾನವಾಗಿ ಸುದ್ದಿ ಆಗೋದಕ್ಕೆ ಶುರುವಾಗಿದೆ. ಸದ್ಯದ ಪ್ರತಿಭಟನೆಯನ್ನು ನೋಡಿದ್ರೆ ಮುಂದಿನ ಕೆಲ ದಿನಗಳ ಕಾಲ ಬಾಂಗ್ಲಾದೇಶ ಕೂಡ ಬಹಳಷ್ಟು ಸುದ್ದಿಯಲ್ಲಿರುತ್ತೆ ಅನ್ನುವಂಥದ್ದು ಖಾತ್ರಿ ಆಗ್ತಾ ಇದೆ. ಈ ಎಲ್ಲ ಬೆಳವಣಿಗೆಗಳ ಕುರಿತಾಗಿ ನಿಮಗೇನು ಅನಿಸುತ್ತೆ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್